ಹಾಯ್ ಹೆಲೋ ನಮಸ್ಕಾರ. ನಾವು ಈ ವಿಡಿಯೋದಲ್ಲಿ ಬ್ಯಾಂಗ್ಳೂರ್ ಡೆವಲಪ್ಮೆಂಟ್ ಆಫ್ ಅಥಾರಿಟಿ ಈ ಆಕ್ಷನ್ನ ಕಾಲ್ ಮಾಡಿದ್ರು ನಿಮಗೆ ಇದೇ ಆಗಸ್ಟ್ 2024ಅಲ್ಲಿ. ಅದು ನಿಮಗೆ ಸೆಪ್ಟೆಂಬರ್ ನಿಮಗೆ 9th 10th ನಿಮಗೆ ಎಂಡ್ ಆಗಬೇಕಾಗಿತ್ತು. ಅಂದರೆ 10th ಅಂದರೆ ಇವತ್ತು ಮಂಗಳವಾರ, ಇವತ್ತು 5 PM ವಿತ್ ಆಲ್ ದ ಡೆಲ್ಟಾ ಟೈಮ್ ನಿಮಗೆ ಎಂಡ್ ಆಗಬೇಕಾಗಿತ್ತು. ಬಟ್ ಎಂಡ್ ಆಗಿಲ್ಲ. ಅದು ಏನು ಇಶ್ಯೂ, ಟೆಕ್ನಿಕಲ್ ಗ್ಲಿಚ್ಚಾ ಅಥವಾ ಬೇರೆ ಏನಾರ ಇದೆಯಾ ಇದು ಬಿ ಡಿ ಆಕ್ಷನ್ಸಲ್ಲಿ? ಇದನ್ನೆಲ್ಲನೂ ಕಂಪ್ಲೀಟ್ ಡಿಸ್ಕಷನ್ ಮಾಡೋಣ. ಅದಕ್ಕೋಸ್ಕರ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಕ್ವಿಕ್ಕಾಗಿ ಈ ವಿಡಿಯೋ ಅಜೆಂಡಾ ನೋಡಬೇಕು ಅಂತಂದರೆ, ನಮಗೆ ಇವಾಗ ಈ ಆಕ್ಷನ್ ಏನು ಲೈವ್ ಈ ಆಕ್ಷನ್ ನಡೀತಾ ಇತ್ತು, ಅದು ನಿಮಗೆ ಆ್ಯಕ್ಚುಲಿ ಅದು ನಿಮಗೆ ಅಬ್ನಾರ್ಮಲಿ ಶಟ್ ಡೌನ್ ಆಗಿದೆ. ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತೀನಿ, ಯಾಕೆ ಈ ಥರ ಆಯಿತು ಮತ್ತು ಅದೇನದು ಇಶ್ಯೂ ಅಂದ್ಬಿಟ್ಟು. ನೆಕ್ಸ್ಟ್ ನಿಮಗೆ ಏನಾದರೂ ಹಿಸ್ಟ್ರಿ ಏನಾದರೂ ಇದೆಯಾ, ಈ ಥರ ಏನಾದರೂ ಅಬ್ನಾರ್ಮಲಿ ಎಂಡ್ ಆಗಿದ್ದು ಮತ್ತು ಏನಾದರೂ ಈ ಥರ ಆಗಿದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಅದಾದಮೇಲೆ ಈ ಥರ ಅಬ್ನಾರ್ಮಲಿ ಎಂಡ್ ಆದಾಗ ನೆಕ್ಸ್ಟ್ ಸ್ಟೆಪ್ಸ್ ಏನು ತೊಗೋಬೇಕು ಆಸ್ ಎ ಬಿಡ್ಡರ್ ನೀವು, ಅದ್ರ ಬಗ್ಗೆ ಕೂಡ ನಾನು ನಿಮಗೆ ಫುಲ್ ಇನ್ಫಾರ್ಮೇಷನ್ ಕೊಡ್ತೀನಿ. ಅದಾದಮೇಲೆ ನಾವು ಕನ್ಕ್ಲೂಡ್ ಮಾಡೋಣ. ನೆಕ್ಸ್ಟ್ ನಾವು ಇದರಿಂದ ಏನು ತಿಳ್ಕೊಬೇಕು ಅಂದ್ಬಿಟ್ಟು ಫಸ್ಟ್ ನಾವು ತಿಳ್ಕೊಳ್ಳೋಣ ಇದು ಇಶ್ಯೂ ಏನಾಗಿದೆ ಅಂದ್ಬಿಟ್ಟು. ಇವಾಗ ಕರೆಂಟ್ ಆ್ಯಕ್ಚುಲಿ ಏನಾಗಿದೆ ಅಂತಂದರೆ, ಅಟ್ 4:55 ಆ್ಯಕ್ಚುಲಿ ನಿಮ್ಗೆ ಏನಂತಂದರೆ ಎಷ್ಟೊಂದು ಜನದ್ದು ಅಂದರೆ ಮಲ್ಟಿಪಲ್ ಬಿಡ್ಡರ್ಸ್ ಆ್ಯಕ್ಚುಲಿ ಏನಾಗಿದೆ ಅಂತಂದರೆ ದೇ ಅನೇಬಲ್ ಟು ಪ್ಲೇಸ್ ಅ ಬಿಡ್. ಆ್ಯಕ್ಚುಲಿ ಅದು ಲಾಗಿನ್ ಆಗಿ ಕೂಡ ಅವ್ರಿಗೆ ಪ್ಲೇಸ್ ಬಿಡ್ ಮಾಡೋಕ್ಕಾಗ್ತಿಲ್ಲ. ಆ ಪ್ಲೇಸ್ ಬಿಡ್ ಅನ್ನೋಂಥ ಬಟನ್ ಬಂದ್ಬಿಟ್ಟು ಡಿಸೇಬಲ್ ಆಗಿದೆ. ಅವಾಗ ಏನಾಗಿದೆ ಅಂತಂದರೆ ಯೂಶಲಿ ನಾವು ಏನು ಮಾಡ್ತೀವಿ ಅಂತಂದರೆ ಅದು KPV ಪೋರ್ಟಲ್ ಟೆಕ್ನಿಕಲ್ ಗ್ಲಿಚ್ ಅಂತ ಕನ್ಸಿಡರ್ ಮಾಡಿಕೊಂಡು ನಾವು KPV ಪೋರ್ಟಲ್ಗೆ ಎಲ್ಲ ಕಾಲ್ ಮಾಡಿ ಎಲ್ಲ ವೆರಿಫೈ ಮಾಡೋದು. ಅಲ್ಲಿ ಕೂಡ ಅವರು ಏನು ರೆಸ್ಪಾನ್ಸಿಬಲ್ ತೊಗೊಳ್ಳಿಲ್ಲ. ಇದು ನಮ್ಮದು KPV ಪೋರ್ಟಲ್ ಸರ್ವರ್ ಸೈಡ್ ಕಡೆಯಿಂದ ಯಾವುದೇ ರೀತಿ ಇಶ್ಯೂ ಇಲ್ಲ ಅಂತ ಅಂದ್ಬಿಟ್ಟು ಕ್ಲೇಮ್ ಮಾಡಿದ್ರು. ಯೂಶಲಿ ಏನು ಮಾಡಬೇಕು ಅಂತಂದರೆ, ಈ ಥರ ಏನಾದರೂ ಟೆಕ್ನಿಕಲ್ ಗ್ಲಿಚ್ಚು ನಿಮ್ಗೆ ಏನಾದರೂ ಆಯಿತು ಅಂತಂದರೆ ಒಂದು ಸ್ಕ್ರೀನ್ಶಾಟ್ ತೊಗೊಳ್ಳಿ, ಇಲ್ಲ ಆ ಥರ ಆದರೆ ನಿಮ್ಮ ಕೈಲಿ ಒಂದು ವಿಡಿಯೋ ಮಾಡ್ಕೊಳಕ್ಕಾದ್ರೆ ಒಂದು ವಿಡಿಯೋ ಮಾಡ್ಕೊಳ್ಳಿ. ಅದಾದಮೇಲೆ KPV ಪೋರ್ಟಲಲ್ಲಿ ನೀವು ಮೇಲ್ಗೆ ಕಳಿಸ್ಬೇಕಾಗತ್ತೆ ಮತ್ತು ಅವ್ರ ಕಾಲ್ ಸೆಂಟರ್ಗೆ ಕಾಲ್ ಮಾಡಬೇಕಾಗತ್ತೆ. ಅದನ್ನು ಇನ್ ಡೀಟೇಲ್ ನಾನು ನೆಕ್ಸ್ಟ್ ಮಾತಾಡ್ತೀನಿ ಯಾವ ರೀತಿ ಅಂದ್ಬಿಟ್ಟು. ಯೂಶಲಿ ನಾವೇನು ಮಾಡೋದು, ನಾವು ಸಜೆಸ್ಟ್ ಮಾಡೋದೇನಪ್ಪ ಅಂತಂದರೆ KPV ಪೋರ್ಟಲ್ ನಾವು ಟೆಕ್ನಿಕಲ್ ಗ್ಲಿಚಸ್ ಏನಾದರೂ ಬಂತು ಅಂದರೆ ಅವ್ರ ಕಾಲ್ ಸೆಂಟರ್ ಅಥವಾ ಅವ್ರ ಈ ಒಂದು ಅಫಿಷಿಯಲ್ ಮೇಲ್ ಐಡಿಗೆ ಒಂದು ನೀವು ಸ್ಕ್ರೀನ್ಶಾಟ್ ಅಥವಾ ಮೇಲ್ ಕಳಿಸ್ಬೇಕಾಗತ್ತೆ ವಿತ್ ಡಿಸ್ಕ್ರೈಬಿಂಗ್ ಯುವರ್ ಇಶ್ಯೂ. ಅದನ್ನು ಕೂಡ ಮಾಡ್ದು ಅವರು ಯಾವುದೇ ರೀತಿ ರೆಸ್ಪಾನ್ಸಿಬಿಲಿಟೀಸ್ ತೊಗೊಳ್ಳಿಲ್ಲ. ದೇ ಆಸ್ಕ್ ಅಸ್ ಟು ಚೆಕ್ ವಿತ್ BD ಅಫಿಷಿಯಲ್ಸು. BD ಅಫಿಷಿಯಲ್ಸ್ 5:30 ಆದಮೇಲೆ ಯಾವುದೇ ಕಾರಣಕ್ಕೂ ಅವ್ರು ಸಿಗಲ್ಲ. ಆ ಥರ ನಾವು ಅದೇ ರೀತಿಯಾಗಿ ಅವ್ರಿಗೂ ಕೂಡ ಒಂದು ಕಾಲ್ ಸೆಂಟ್ರಿಗೆ ಕಾಲ್ ಮಾಡೋಕ್ಕೆ ಟ್ರೈ ಮಾಡ್ದೋ, ಯಾರು ಪಿಕ್ ಮಾಡಿಲ್ಲ. ಅದಾದಮೇಲೆ ಅವ್ರಿಗೊಂದು ಅಫಿಷಿಯಲ್ ಮೇಲ್ ಕೂಡ ಕಳಿಸಿದ್ದೀವಿ. ನೋಡಬೇಕು ನಾಳೆ ಮಾರ್ನಿಂಗ್ ಏನು ಡಿಸಿಷನ್ ತೊಗೊಳ್ತಾರೆ BD ಅಫಿಷಿಯಲ್ಸು, ಅದು ನೋಡೋಣ. ಅದು ಫರ್ದರ್ ಡಿಸ್ಕಷನ್ ಮಾಡೋಣ ಈ ವಿಡಿಯೋದಲ್ಲಿ. ಇದು ಆ್ಯಕ್ಚುಲಿ ಏನಪ್ಪ ಅಂತಂದರೆ ಎಷ್ಟೊಂದು ಜನಕ್ಕೆ ಬಿಡ್ ಪ್ಲೇಸ್ ಮಾಡೋಕ್ಕಾಗಿಲ್ಲ. ಹಾಗಾಗಿ ಏನಂತಂದರೆ ಎಷ್ಟೊಂದು ಜನಕ್ಕೆ ತುಂಬ ಅವ್ರದ್ದು ಮಾರ್ಜಿನ್ ಇತ್ತು ಕೂಡ ಬಿಡ್ ಮಾಡೋಕ್ಕೆ, ಅವ್ರಿಗೆ ಬಿಡ್ ಮಾಡೋಕ್ಕಾಗಿಲ್ಲ. ಇದು ಅನ್ಫೇರ್ ಈ ಆಕ್ಷನ್ಸ್ ಅಂತ ಎಲ್ಲ ನಾವು ಕಾಲ್ಔಟ್ ಮಾಡ್ಬೋದು ಆಸ್ ಎ ಪಬ್ಲಿಕ್ಕು. ಇದು ನೀವು ಎಷ್ಟೊಂದು ಪ್ರಾಪರ್ಟಿಗಳು ನಿಮಗೆ 7K 8Kಗೆ ಎಲ್ಲ ಎಂಡ್ ಆಗಿದೆ. ಇನ್ ಕೇಸ್ ನೀವೇನಾದರೂ ಹೈಯೆಸ್ಟ್ ಬಿಡ್ಡರ್ ಆಗಿದ್ದರೆ ನೀವು ತುಂಬ ಖುಷಿ ಪಡಬೇಕೋ ಇಲ್ಲ ಪಡಬಾರ್ದು ನಂಗೆ ಗೊತ್ತಿಲ್ಲ. ಬಟ್ ಹೋಲ್ಡ್ ಆನ್ ಯುವರ್ ಟೋಸ್. ದ ರೀಸನ್ ಇದೆ ಯಾಕೆ ಅಂತ ಅಂದ್ಬಿಟ್ಟು ಐ ಟೆಲ್ ಯು ಇನ್ ಅ ಮಿನಿಟ್. ನೆಕ್ಸ್ಟ್ ನಾವೇನಾದರೂ ಈ ಥರ ಹಿಸ್ಟ್ರಿ ಆಗಿತ್ತಾ ಅಂತ ನಾವು ತಿಳ್ಕೊಳ್ಳೋದಾದರೆ, ಎಸ್ ನಮಗೆ ಹಿಸ್ಟ್ರಿ ಆಗಿತ್ತು. ಈ ಥರ ಎಕ್ಸಾಕ್ಟ್ ನಿಮಗೆ ಮಾರ್ಚ್ 2024 ಕೂಡ ನಿಮಗೆ ಈ ಆ್ಯಕ್ಷನ್ನ ಕಾಲ್ ಮಾಡಿದ್ರು. ಇದೇ ರೀತಿಯಾಗಿ ಟೆಕ್ನಿಕಲ್ ಗ್ಲಿಚ್ ಆಗಿತ್ತು. ಅದು ಏನಪ್ಪ ಟೆಕ್ನಿಕಲ್ ಗ್ಲಿಚ್ ಅಂತಂದರೆ ನಿಮಗೆ ಲಾಗಿನೇ ಆಗೋಕ್ಕಾಗ್ತಿರ್ಲಿಲ್ಲ, ಅದು OTPನೇ ಜನರೇಟ್ ಆಗ್ತಿರ್ಲಿಲ್ಲ. ಬಟ್ ಅದರಿಂದ ನಮಗೆ ಲಾಗಿನೇ ಆಗೋಕ್ಕಾಗ್ತಿರ್ಲಿಲ್ಲ. ಇದೇ ರೀತಿಯಾಗಿ ನಮಗೂ ಕೂಡ ನಾವು BDA ಕಮಿಷನರ್ವರೆಗೂ ನಾವು ಇಶ್ಯೂ ರೈಸ್ ಮಾಡಿ ಅವರು 1 ಡೇ ಎಕ್ಸ್ಟೆಂಡ್ ಮಾಡಿದರು. ಅವಾಗ ಏನಾಯಿತು ಅಂತಂದರೆ 1 ಡೇ ಎಕ್ಸ್ಟೆಂಡ್ ಮಾಡಿದಾಗ ನಮಗೆ OTP ಜನರೇಟ್ ಆಗಿ ಲಾಗಿನ್ ಆಗೋಕ್ಕಾಯಿತು. ಅದಾದಮೇಲೆ ಕೂಡ ನಮ್ಗೆ ಏನಾಯಿತು, ನೆಕ್ಸ್ಟ್ ಫರ್ದರ್ ಏನಾಯಿತು, ನಿಮ್ಗೆ ಇದೇ ರೀತಿಯಾಗಿ ಎಷ್ಟೊಂದು ಜನಕ್ಕೆ ಅಬ್ನಾರ್ಮಲಿ ಈ ಆಕ್ಷನ್ ನಿಮಗೆ ಎಂಡ್ ಆಯಿತು. ಅದನ್ನು ಏನು ಮಾಡಿದ್ರು ಅಂತಂದರೆ ಅವರು ನೆಕ್ಸ್ಟ್ ಡೇ ಇನ್ನೊಂದು ಡೇ ಅವ್ರು ಎಕ್ಸ್ಟೆಂಡ್ ಮಾಡಲಿಲ್ಲ. ಅವರು ಅದನ್ನೇ ಆ ಪರ್ಟಿಕ್ಯುಲರ್ ಒಂದಷ್ಟು ಪಾರ್ಷಿಯಲ್ ಸೈಟ್ಸ್ಗಳು ಏನೇನು ಈ ಥರ ಪ್ರಾಬ್ಲಮ್ ಆಯಿತು ಅದನ್ನು ಅವ್ರು ಏನು ಮಾಡಿದ್ರು, ನೆಕ್ಸ್ಟ್ ಈ ಆಕ್ಷನ್ ಜೂನಲ್ಲಿ ಏನಾಯಿತು ಅದನ್ನು ನೆಕ್ಸ್ಟ್ ಈ ಆಕ್ಷನಲ್ಲಿ ಕಾಲ್ ಮಾಡಿದ್ರು. ಅದನ್ನು ನೀವು ಎಷ್ಟೋ ಜನ ನೋಡಿದ್ರೆ ಮಾರ್ಚಲ್ಲಿ ಯಾವ್ಯಾವ ಸೈಟ್ಸ್ ಇತ್ತು ಅದೇ ಸೈಟ್ಸ್ ಜೂನಲ್ಲಿ ಕೂಡ ಕಾಲ್ ಮಾಡಿದರು. ಅದನ್ನು ನೀವು ಕೂಡ ಅಬ್ಸರ್ವ್ ಮಾಡ್ಬೋದು ನೀವು. ಹಿಸ್ಟ್ರಿ ಯಾಕೆ ನಾವು ತಿಳ್ಕೊಬೇಕು ಅಂತಂದರೆ, ಹಿಸ್ಟ್ರಿ ತಿಳ್ಕೊಂಡ್ರೆ ನಮಗೆ ಫ್ಯೂಚರ್ ಏನಾಗ್ಬೋದು ಅಂತ ನಾವು ಪ್ರಿಡಿಕ್ಟ್ ಮಾಡ್ಬೋದು. ಅದಕ್ಕೋಸ್ಕರ ಹಿಸ್ಟ್ರಿ ತಿಳ್ಕೊಬೇಕು ನಾವು. ಈ ಥರ ಎಲ್ಲ ಇಷ್ಟೆಲ್ಲ ಆಗಿತ್ತು ನಮಗೆ. ನೆಕ್ಸ್ಟ್ ನಾವು ಏನಂತ ತಿಳ್ಕೊಬೇಕು ಅಂತ ನಾವು ನೋಡೋದಾದರೆ, ಅದಕ್ಕೂ ಮುಂಚೆ ನಾವು ಹಿಸ್ಟ್ರಿ ಫ್ಯೂಚರ್ ತಿಳ್ಕೊಳ್ಳೋಕ್ಕೂ ಮುಂಚೆ ಇಲ್ಲಿ ನಮಗೆ KPV ಪೋರ್ಟಲ್ ಇಶ್ಯೂನ ಇಲ್ಲ BDA ಇಶ್ಯೂನ ಅಂತ ನಾವು ತಿಳ್ಕೊಳ್ಳೋದಾದರೆ ಯಾರು ರೆಸ್ಪಾನ್ಸಿಬಿಲಿಟೀಸ್ ತೊಗೊಳ್ಳಲ್ಲ. ಯೂಶಲಿ ಇದು KPV ಪೋರ್ಟಲ್ ಇಶ್ಯೂನೇ ನಮ್ಮ ಪ್ರಕಾರ. ಯಾಕೆಂದರೆ ಇದು ಟೆಕ್ನಿಕಲ್ ಇಶ್ಯೂ, ಇದರಲ್ಲಿ BDAದು ಯಾವುದೇ ರೀತಿಯ ಏನು ರೆಸ್ಪಾನ್ಸಿಬಿಲಿಟೀಸ್ ಇರಲ್ಲ. ಅವ್ರು ಏನು ಮಾಡ್ತಾರೆ, ಯಾವುದೇ ನಿಮಗೆ KPV ಪೋರ್ಟಲಲ್ಲಿ ಏನಾಗುತ್ತೆ ಅಂದರೆ ಯಾವುದೇ ಆಕ್ಷನ್ಸ್ ನಡಿಬೇಕು ಅಂತಂದ್ರೂ ಅದು KPV ಪೋರ್ಟಲ್ ಮುಖಾಂತರ ನಡಿಬೇಕು.
ಬಟ್ ಇನ್ ಕೇಸ್ ಏನಾದರೂ ಇದು ಟೆಕ್ನಿಕಲ್ ಗ್ಲಿಚಸ್ ಆಗಿತ್ತು ಅಂತಂದರೆ ದೇ ವಿಲ್ ಎಕ್ಸ್ಟೆಂಡ್ ಫಾರ್ ಶೂರ್. ಬಟ್ ಏನಾದರೂ ಕೆ ಪಿ ವಿ ಪೋರ್ಟಲ್ ಏನಾದರೂ ಕ್ಲೈಮ್ ಮಾಡ್ತು ಇದು ನಮ್ದು ಯಾವುದೇ ರೀತಿ ಟೆಕ್ನಿಕಲ್ ಗ್ಲಿಚಸ್ ಇಲ್ಲ ಅಂತಂದರೆ ಸೊ ಫರ್ದರ್ ಎಕ್ಸ್ಟೆನ್ಷನ್ ಆಗೋದು ತುಂಬ ಸ್ವಲ್ಪ ಡೌಟ್ ಇದೆ. ವಿಲ್ ಡಿಸ್ಕಸ್ ದಟ್ ಇನ್ ಫರ್ದರ್ ಸ್ಲೈಡ್ಸ್. ಸೊ ನೀವು ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು, ಈಗ ಈ ಥರ ಆದಾಗ ನೀವು ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು ಅಂತ ನೀವು ತಿಳ್ಕೊಳ್ಳೋದಾದರೆ, ನಾನು ಆಗಲೇ ಹೇಳ್ದಾಗೆ ಫಸ್ಟ್ ನೀವು ಕೆ ಪಿ ಪಿ ಪೋರ್ಟಲ್ ಕಸ್ಟಮರ್ ಕೇರ್ಗೆ ನೀವು ಕಾಲ್ ಮಾಡಬೇಕು. ಅವ್ರಿಗೆ ನೀವು ಏನು ಗೊತ್ತು ಮಾಡ್ತಾ ಇದ್ದೀರಾ ಇಶ್ಯೂನ ನೀವು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿ ಬ್ರೀಫಾಗೆ. ಫಾರ್ ಶ್ಯೂರ್ ಅವ್ರೇನು ಯಾವುದೇ ರೀತಿಯಾಗಿ ಅವ್ರು ಹೆಲ್ಪ್ಫುಲ್ ಇರಲ್ಲ ನಿಮಗೆ, ಅದು ಫಾರ್ ಶ್ಯೂರ್ 90%. ಬಟ್ ಅಟ್ಲೀಸ್ಟ್ ಅವ್ರ ಕೆ ಪಿ ವಿ ಪೋರ್ಟಲ್ ಬ್ಯಾಕ್ ಎಂಡ್ ಟೀಮ್ಗೆ ಅಟ್ಲೀಸ್ಟ್ ದೇ ವಿಲ್ ಬಿ ಅವೇರ್ ದಟ್ ದೆರ್ ಇಸ್ ಸಮಥಿಂಗ್ ಗೋಯಿಂಗ್ ಆನ್ ಇನ್ ಪ್ರೊಡಕ್ಷನ್ ಇಶ್ಯೂ ಅಂತ ಅವ್ರಿಗೆ ಅರ್ಥ ಆಗುತ್ತೆ. ಆಮೇಲೆ ಸೆಂಡ್ ಔಟ್ ಮೇಲ್ ಆಸ್ ಮಚ್ ಆಸ್ ಪಾಸಿಬಲ್. ನೀವು ಯಾರ್ಯಾರು ಬಿಡ್ಡರ್ಸ್ ಇರ್ತೀರಾ ಎಲ್ಲರೂ ಸೆಂಡ್ ಔಟ್ ಮಾಡಿ, ಸೊ ದಟ್ ನಿಮಗೆ ಇಶ್ಯೂ ಅವ್ರಿಗೆ ನಿಮಗೆ ಅದು ಅವೇರ್ನೆಸ್ ಬರುತ್ತೆ. ಅವ್ರಿಗೆ ದ ಮೋಸ್ಟ್ ಆಫ್ ದ ಬಿಡ್ಡರ್ಸ್ ಆರ್ ಫೇಸಿಂಗ್ ದಿಸ್ ಇಶ್ಯೂ ಅಂದ್ಬಿಟ್ಟು ಅವ್ರಿಗೆ ಆ ಕ್ರಿಟಿಕಲಿಟಿ ಆಫ್ ಇಶ್ಯೂ ಅವ್ರಿಗೆ ಅರ್ಥ ಆಗುತ್ತೆ. ಸೊ ಪ್ರೊಡಕ್ಷನ್ ಇಶ್ಯೂನ P1 ಇಶ್ಯೂ ಮಾಡ್ಕೊಂಡು ಅವರು ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಅದೇ ರೀತಿಯಾಗಿ ನಿಮಗೆ ಬಿ ಡಿ ಎ ಅಫಿಷಿಯಲ್ ಬಿ ಡಿ ಎ ಕಸ್ಟಮರ್ ಕೇರ್ ಕೂಡ ನೀವು ಕಾಲ್ ಮಾಡಿ, ಮತ್ತು ಅವ್ರಿಗೂ ಕೂಡ ನೀವು ಮೇಲ್ನ ಕೂಡ ಸೆಂಡ್ ಔಟ್ ಮಾಡೋಕ್ಕೆ ನೀವು ಟ್ರೈ ಮಾಡಿ. ಸೊ ಅದಾದಮೇಲೆ ನಿಮ್ಗೆ ಎಷ್ಟೊಂದು ಜನ ಈ ಕೆ ಪಿ ವಿ ಪೋರ್ಟಲ್ ಕಸ್ಟಮರ್ ಕಾಲ್ ನಂಬರು ಮತ್ತು ಅದ್ರ ಡೀಟೇಲ್ಸ್ ಎಲ್ಲ ಕೇಳ್ತಾ ಇದ್ರು. ನೀವು ಇಲ್ಲಿ ಕಾಂಟ್ಯಾಕ್ಟರ್ಸ್ ಪೇಜ್ಗೆ ಬಂದರೆ ಕೆ ಪಿ ವಿ ಪೋರ್ಟಲ್ ಇಲ್ಲಿ ನಿಮ್ಗೆ ಏನಿದೆ, ಸೊ ಇಲ್ಲಿ ಕಾಂಟ್ಯಾಕ್ಟರ್ಸ್ ಪೇಜ್ಗೆ ಬಂದರೆ ನಿಮ್ಗೆ ಈ ಪೇಜ್ ನಿಮ್ಗೆ ನೋಡ್ಲಿಕ್ಕೆ ಸಿಗುತ್ತೆ ನಿಮಗೆ. ಸೊ ದಿಸ್ ಈಸ್ ದ ಕಾಲ್ ಸೆಂಟರ್ ನಂಬರ್, ದಿಸ್ ಈಸ್ ಆಲ್ ದ ಡೀಟೇಲ್ಸ್, ಇಮೇಲ್ ಅಡ್ರೆಸ್, ನಿಮಗೆ ಇಮೇಲ್ ರೀಫಂಡ್ ಬೇಕು ಅಂತಂದರೆ ದಿಸ್ ಈಸ್ ವೇರ್ ಯು ನೀಡ್ ಟು ಕಾಂಟ್ಯಾಕ್ಟ್. ಅದೇ ರೀತಿಯಾಗಿ ನಿಮಗೆ ಬಿ ಡಿ ಎ ಅಫಿಷಿಯಲ್ಸ್ದು ಎಲ್ಲ ಡೀಟೇಲ್ಸ್ ಬೇಕು ಅಂತಂದರೆ ನೀವು ಅದೇ ರೀತಿಯಾಗಿ ಬಿ ಡಿ ಎ ವೆಬ್ಸೈಟಿಗೆ ಬಂದು ನೀವು ಇಲ್ಲಿ ಕಾಂಟ್ಯಾಕ್ಟರ್ಸ್ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲೆಲ್ಲ ಸಿಗುತ್ತೆ. ಸೊ ಇದು ನಿಮಗೆ ಕಮಿಷನರ್ ನಂಬರ್ ಕೂಡ ಇರುತ್ತೆ, ಫೋನ್ ನಂಬರ್ ಕೂಡ ಇರುತ್ತೆ, ಇಲ್ಲಿ ಕಮಿಷನರ್ ಮೇಲ್ ಐ ಡಿ ಕೂಡ ಇರುತ್ತೆ. ನೀವೇನಾದರೂ ಈ ರಿಲೇಟೆಡ್ ಈ ಆಕ್ಷನ್ ರಿಲೇಟೆಡ್ ಏನೇ ಇಶ್ಯೂ ಇತ್ತು ಅಂದರೆ ಕಮಿಷನ್ ಕೂಡ ಮೇಲ್ಗೆ ನೀವು ಟ್ಯಾಗ್ ಮಾಡ್ಬೋದು. ಸೊ ದಟ್ ಕಮಿಷನ್ ಆಲ್ಸೋ ವಿಲ್ ಬಿ ಅವೇರ್ ಆಫ್ ಆಲ್ ದೀಸ್ ಇಶ್ಯೂಸ್. ಅದಾದಮೇಲೆ ಇದು ಕೂಡ ನಿಮಗೆ ಅಫಿಷಿಯಲ್ ಬಿ ಡಿ ಎ ವೆಬ್ಸೈಟ್, ಬಿ ಡಿ ಎ ಮೇಲ್ ಐ ಡಿ ಇದು. ಅದಾದಮೇಲೆ ಇದು ನಿಮಗೆ ಅಫಿಷಿಯಲ್ ಕಾಲ್ ಸೆಂಟರ್ ನಂಬರು. ಇಲ್ಲಿ ಕೂಡ ನೀವು ಕಾಲ್ ಮಾಡಿ ನೀವು ಅವ್ರಿಗೆ ಎಲ್ಲ ಇನ್ಫಾರ್ಮೇಷನ್ ಅಥವಾ ಏನೇ ಡೌಟ್ಗಳಿದ್ರು ನೀವು ಅವ್ರಿಗೆ ಕಾಲ್ ಮಾಡಿ ಅವ್ರಿಗೆ ಇನ್ಫಾರ್ಮೇಷನ್ ತಿಳಿಸ್ಕೊಡ್ಬೇಕಾಗತ್ತೆ. ಅದಾದಮೇಲೆ ನೀವು ಪರ್ಸ್ನಲಾಗಿ ನೀವೇನು ಮಾಡ್ಕೋಬೇಕು ಅಂತಂದರೆ ಪ್ಲೀಸ್ ಡೂ ನಾಟ್ ಪ್ಯಾನಿಕ್. ಸೊ ಇಲ್ಲಿ ಯಾವುದೇ ರೀತಿ ಪ್ಯಾನಿಕ್ ಮಾಡ್ಕೊಳ್ಳೋದು ಇರಲ್ಲ. ಯಾಕೆ ಅಂತಂದರೆ ಐ ಟೆಲ್ ಯು ಲೈಕ್ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾನು ಯಾಕೆ ನೀವು ಪ್ಯಾನಿಕ್ ಮಾಡ್ಕೊಳ್ಳೋಕ್ಕೆ ರೀಸನ್ ಏನಿಲ್ಲ ಅಂತ ನಾನು ಹೇಳ್ತೀನಿ. ಅದೇ ರೀತಿಯಾಗಿ ನೀವು ಕಾಮಾಗಿ ಸ್ಟೇ ಕಾಮ್ ಆ್ಯಕ್ಚುಲಿ. ಅದಾದಮೇಲೆ ಪ್ಲೀಸ್ ಡೂ ನಾಟ್ ಕಾಲ್ ಮಿ ಸೋ ಫ್ರೀಕ್ವೆಂಟ್ಲಿ. ನನಗೆ ಸೊ I'm unable to answer all your calls and sorry for many calls drop actually. So I'm unable to answer all your calls. ಅದಕ್ಕೋಸ್ಕರ ನಾನು ಕೂಡ ಕ್ವಿಕ್ ಆಗಿ ವಿಡಿಯೋ ಮಾಡ್ತಾ ಇದ್ದೀನಿ. And I'll try to call you back. Honestly I'm trying to call back each and every person who has called me. ಬಟ್ ಆ್ಯಕ್ಚುಲಿ ಆಗ್ತಾ ಇಲ್ಲ. ಬಟ್ ಡು ನಾಟ್ ಕಾಲ್ ಮಿ ಸೋ ಫ್ರೀಕ್ವೆಂಟ್ಲಿ. ಸೊ ಈ ಎಲ್ಲ ಪ್ರೊಸೀಜರ್ನ ನೀವು ಫಾಲೋ ಮಾಡಿದ್ರೆ ದಟ್ಸ್ ಎನಫ್, ಯು ಡೋಂಟ್ ಹ್ಯಾವ್ ಟು ಕಾಲ್ ಮಿ. ಸೊ ನೆಕ್ಸ್ಟ್ ವಾಟ್ ಅಂತ ಅಂದಾಗ ನಿಮಗೆ ಈಗ ಬಿಡಿ ಏನು ಮಾಡುತ್ತೆ ನೆಕ್ಸ್ಟ್ ಅಂತಂದರೆ ನಾಳೆ ಟುಮಾರೋ ಏನು ಮಾಡ್ಬೋದು ಅಂತಂದರೆ ಇದು ಮಾಡಬಹುದು, ವಾಟ್ ಮೈಟ್ ಕ್ಯಾನ್ ಡೂ. ಸೊ ಏನಂತಂದರೆ ಬಿ ಡಿ ಎ ನಿಮಗೆ ಲೈವ್ ರಿಯಾಕ್ಷನ್ ಅವರು ನಾಳೆ ನಿಮಗೆ ಎಕ್ಸ್ಟೆಂಡ್ ಮಾಡ್ಬೋದು. ನಾಳೆ 5 PM ಎಕ್ಸ್ಟೆಂಡ್ ಮಾಡಬಹುದು. ಇವತ್ತು ಎಂಡ್ ಆಗ್ಬೋದಾಗಿತ್ತು, ಅದನ್ನು ನಾಳೆಗೆ ಎಕ್ಸ್ಟೆಂಡ್ ಮಾಡ್ಬೋದು. ಸೊ ದಟ್ಸ್ ದ ಒನ್ ಸಿನಾರಿಯೋ. ಅನದರ್ ಸಿನಾರಿಯೋ ಏನಂತಂದರೆ ಬಿ ಡಿ ಎ ಥ್ರೂಔಟ್ ಏನೇನು ಈಗ 75 ಸೈಟ್ಸಲ್ಲಿ ಯಾವುದೇ ಈ ಥರ ಇಶ್ಯೂಗಳಾಗಿದೆ ಅದನ್ನೆಲ್ಲನೂ ಕ್ಯಾನ್ಸಲ್ ಮಾಡಿ ಮತ್ತೆ ರೀಕಾಲ್ ಮಾಡ್ಬೋದು. ಆಫ್ಟರ್ ಅ ಮಂತ್ ಆರ್ ಆಫ್ಟರ್ 1.5 months ದೇ ಮೈಟ್ ಕಾಲ್ ದ ಸೇಮ್ ಸೈಟ್ ಇನ್ ಅ ನೆಕ್ಸ್ಟ್ ಆಕ್ಷನ್. ದೇರ್ ಆರ್ 2 ಪಾಸಿಬಿಲಿಟೀಸ್ ಆ್ಯಕ್ಚುಲಿ. ಈಗ ಯಾವ ಪಾಸಿಬಿಲಿಟೀಸ್ನ ಅವರು ಪಿಕ್ ಮಾಡ್ತಾರೆ ನಮ್ಗೆ ಅದು ಹೇಳೋಕ್ಕಾಗಲ್ಲ. ನಾಳೆ ಬಿ ಡಿ ಎ ಕಮಿಷನರ್ ಥ್ರೂನೇ ಅದು ಬರಬೇಕು. ಸೊ ಅದಕ್ಕೋಸ್ಕರ ನಾವು ಯಾವುದೇ ರೀತಿಯಾಗಿ ಡಿಸಿಷನ್ ನಾವು ಹೇಳೋಕ್ಕಾಗಲ್ಲ. ಅದು ಹೇಳಿದ್ರೆ ಅದು ನಮಗೆ ಫೇಕ್ ಕೂಡ ಆಗುತ್ತೆ. ಅದಾದಮೇಲೆ ನೀವು ಬಿಡ್ಡರಿಂಗೆ ನಿಮಗೆ ತುಂಬ ಡೌಟ್ಸ್ಗಳು ಇರ್ಬೋದು. ನೀವೇನಾದರೂ H1 ಬಿಡ್ಡರ್ ಆಗಿದ್ರೆ ನಾನು EMD ಪೇ ಮಾಡಬಾರ್ದಾ ಅಂತ ಅಂದ್ಬಿಟ್ಟು. ಸೊ ವಾಟ್ ಈಸ್ ಮೈ ಅಡ್ವೈಸ್ ಇಸ್, ನಿಮಗೆ ಅಡ್ವೈಸ್ ಲೆಟ್ರ್ ಬಿ ಡಿ ಎ ಕಡೆಯಿಂದ ಬರೋವರೆಗೂ ಪ್ಲೀಸ್ ಡೋ ನಾಟ್ ಪೇ ಎನಿ EMD ಅಮೌಂಟ್. ಯಾಕೆ ಅಂತಂದರೆ ಒನ್ಸ್ ನೀವೇನಾದರೂ ಇದು EMD ಅಲ್ಲ, ಇದು ನಿಮಗೆ 25% ಆಫ್ ದ ಅಮೌಂಟ್ ಇದು. ಪಾರ್ಡನ್ ಮೀ ಫಾರ್ ದಿಸ್ ಟೈಪು. ಸೊ ದಿಸ್ ಇಸ್ ನಾಟ್ ಎನ್ EMD ಆ್ಯಕ್ಚುಲಿ, ದಿಸ್ ಇಸ್ 25% ನಾನು ಪೇ ಮಾಡಬಾರ್ದು ಅಂದ್ಬಿಟ್ಟು. ಇದು ನಿಮಗೆ 25% ಆಫ್ ದ ಅಮೌಂಟ್ ನೀವು ಪೇ ಮಾಡಬಾರ್ದು ಅಂಟಿಲ್ ಅನ್ಲೆಸ್ ನಿಮ್ಗೆ ಅಡ್ವೈಸ್ ಲೆಟ್ರ್ ಬರೋವರೆಗೂ. ಅಡ್ವೈಸ್ ಲೆಟ್ರ್ ಬರೋವರೆಗೂ ನೀವು ಪೇ ಮಾಡಬೇಡಿ. ಒನ್ಸ್ ನೀವು ಪೇ ಮಾಡಿದ್ರೆ ನಿಮಗೆ ಬಿ ಡಿ ಎ ಕಡೆಯಿಂದ ರಿಯಂಬರ್ಸ್ ಮಾಡಿಸ್ಕೊಳ್ಳೋಕ್ಕೆ ನೀವು ಸಫರ್ ಮಾಡೋಕ್ಕಾಗತ್ತೆ. ಅದು ನಿಮಗೆ ಎಷ್ಟೋ ಜನಕ್ಕೆ ಗೊತ್ತಿರುತ್ತೆ ಕೂಡ. ಸೊ ಅದಕ್ಕೆ ನೀವು ಯಾರು ಕೂಡ ನೀವು ಪೇ ಮಾಡೋಕ್ಕೆ ಹೋಗಬೇಡಿ. ಅದಾದಮೇಲೆ ನಿಮ್ಗೆ EMD ಅಮೌಂಟ್ ಏನಾಗುತ್ತೆ ಅಂತ ನಿಮ್ಗೆ ಏನೋ ಡೌಟ್ ಇದ್ದರೆ ಅದರಲ್ಲಿ ನಿಮ್ಗೆ ಯಾವುದೇ ರೀತಿ ಡೌಟ್ ಬೇಡ. ಅದು EMD ಅಮೌಂಟ್ ನಿಮಗೆ ವಿತಿನ್ 30 days ನಿಮಗೆ ರೀಫಂಡ್ ಆಗುತ್ತೆ, ಇಫ್ ಇನ್ ಕೇಸ್ ನಿಮ್ಗೆ ಏನಾದರೂ H1 ಬಿಡ್ಡರ್ ಆಗಿಲ್ಲ ಅಂತಂದರೆ. ಇನ್ ಕೇಸ್ ಕ್ಯಾನ್ಸಲ್ ಆಯಿತು ಅಂದರೂ ಕೂಡ H1 ಬಿಡ್ಡರ್ ಆದರೂ ಕೂಡ ನಿಮಗೆ ರೀಫಂಡ್ ಆಗುತ್ತೆ. ನಿಮ್ಗೆ ಯಾವುದೇ ರೀತಿಯ ಡೌಟ್ ಬೇಡ ಅದರಲ್ಲಿ.
ಸೊ ಇಫ್ ಇನ್ ಕೇಸ್ ನಿಮ್ಗೆ ಏನಾದರೂ ಇ ಆಕ್ಷನ್ ರಿಜಿಸ್ಟ್ರೇಷನ್ ಫೀಸ್ ಕೂಡ ಬೇಕು ಅಂತಂದರೆ ₹500, ಅದು ಆ್ಯಕ್ಚುಲಿ ಲಾಸ್ಟ್ ಪ್ರೀವಿಯಸ್ ಕ್ಯಾನ್ಸಲ್ ಆಗಿರೋಂಥ ಆಕ್ಷನ್ಸಲ್ಲಿ ನಾನು ನೋಡಿಲ್ಲ ಅದು ಯಾರಿಗೂ ನಿಮ್ಗೆ ರೀಫಂಡ್ ಆಗಿರೋದು ರಿಜಿಸ್ಟ್ರೇಷನ್ ಫೀಸು, ವಿಚ್ ಇಸ್ ₹500. ಅದು ರೀಫಂಡ್ ಆಗಲ್ಲ. ಇನ್ ಕೇಸ್ ನಿಮ್ಗೆ ಏನಾದರೂ ಬೇಕು ಅಂತಂದರೆ ಡೆಫಿನೆಟ್ಲಿ ನೀವು ಬಿ ಡಿ ಅಥವಾ KPV ಪೋರ್ಟಲ್ ಅಗೇನ್ಸ್ಟ್ ನೀವು ಕಾಲ್ ಮಾಡಿ, ಅಥವಾ ಅವ್ರಿಗೇನು ನೀವು ರಿಟ್ ಹಾಕಿ ನೀವು ತಿಳ್ಕೊಬೇಕಾಗತ್ತೆ ಅದು ಯಾಕೆ ನಿಮಗೆ ರೀಫಂಡ್ ಆಗ್ತಿಲ್ಲ ವಿತೌಟ್ ನಾಲೆಜ್ ಆಫ್ ದಿಸ್ ಅಂತ ಅಂದ್ಬಿಟ್ಟು ನೀವು ತಿಳ್ಕೊಬೇಕಾಗತ್ತೆ. ಅದಕ್ಕೆ ನನಗೆ ನಾಲೆಜ್ ಇಲ್ಲ ಯಾಕೆ ಅದು ರಿಫಂಡ್ ಮಾಡಲ್ಲ ಅಂದ್ಬಿಟ್ಟು. ಪ್ರಾಬಬ್ಲಿ ಅದು ಅವ್ರದ್ದು ಸರ್ವಿಸ್ ಮೇಂಟೆನೆನ್ಸ್ ಅಂತ ಅಂದ್ಕೊಳ್ತೀನಿ. ಇಲ್ಲಿ ಆ್ಯಕ್ಚುಲಿ ಏನಂತಂದರೆ ಅವ್ರು ಏನು ಸರ್ವಿಸ್ನ ಪ್ರಾಮಿಸ್ ಮಾಡಿದ್ದಾರೆ ಅದನ್ನು ಅವರು ಮಾಡಿಲ್ಲ ಕರೆಕ್ಟಾಗಿ. ಬಟ್ ಸ್ಟಿಲ್ ನನ್ನ ಪ್ರಕಾರ ಇದು ರಿಜಿಸ್ಟ್ರೇಷನ್ ಫೀಸ್ ಕೂಡ ಅವ್ರು ರೀಅಂಬರ್ಸ್ ಮಾಡಬೇಕು. ಇಟ್ಸ್ ಓನ್ಲಿ ಮೈ ಥಾಟ್. ಐ ಡೋಂಟ್ ನೋ ಇಫ್ ಯು ಫೀಲ್ ದ ಸೇಮ್ ಥಿಂಗ್, ಪ್ಲೀಸ್ ಡು ಕಮೆಂಟ್ ಆನ್ ದಿಸ್ ವಿಡಿಯೋ. ಆಮೇಲೆ ನಿಮ್ಗೆ ಏನಾದರೂ ಡೌಟ್ ಇತ್ತು ಅಂತಂದರೆ ಇದೇ ವಿಡಿಯೋದಲ್ಲಿ ಕಮೆಂಟ್ ಕೂಡ ಮಾಡಿ. ಸೊ ಐ ಟ್ರೈ ಟು ಆನ್ಸರ್ ಆಲ್ ಈಚ್ ಆ್ಯಂಡ್ ಎವ್ರಿ ಕ್ವಶನ್ಸ್ ಆಫ್ ಯುವರ್ಸ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ till this end.